ಮನ್ಮೂಲ್ ಸೋಲಿನ ಬಳಿಕ ಜೆಡಿಎಸ್ಗೆ ಇದೀಗ ಮತ್ತೊಂದು ಶಾಕ್ ಎದುರಾಗ್ತಾ ಇದೆ. ಕಾಂಗ್ರೆಸ್ನತ್ತ ಕ್ಯಾರ್ಪೇಟೆ ಜೆಡಿಎಸ್ ಬಂಡಾಯ ನಿರ್ದೇಶಕರು ಮುಖ ಮಾಡ್ತಾ ಇದ್ದಾರಾ ಅನ್ನೋದು. ಮನ್ಮೂಲ್ ನಿರ್ದೇಶಕ ಡಾಲು ರವಿ ಎಂಬಿ ಹರೀಶ್ ಕೈ ಸೇರ್ಪಡೆ ಫಿಕ್ಸ್. ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸೇರುವುದಕ್ಕೆ ಸಕಲ ಸಜ್ಜಾಗಲಾಗಿದೆ ಅನ್ನುವ ವಿಚಾರ. 2023ರಲ್ಲಿ ಕಾಂಗ್ರೆಸ್ ತೊರೆದು ಜೆಡಿಎಸ್ ಅನ್ನ ಸೇರಿದ ಡಾಲು ರವಿ ಮತ್ತು ಹರೀಶ್. ಜೆಡಿಎಸ್ ಶಾಸಕ ಎಚ್.ಟಿ. ಮಂಜು ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಇವರು. ಅವತ್ತೇ ರವಿ ಮತ್ತು ಹರೀಶ್ ಮುಂದೆ ಮನ್ಮೂಲ್ ಜೆಡಿಎಸ್ ಅಭ್ಯರ್ಥಿ ಅಂತ ಎಚ್.ಡಿ.ಕೆ ಘೋಷಣೆನೂ ಮಾಡಿದ್ರು. ಲೋಕಸಭಾ ಚುನಾವಣೆಯಲ್ಲಿಯೂ ಕುಮಾರಸ್ವಾಮಿ ಪರ ನಿಂತಿದ್ರು ಈ ನಾಯಕರುಗಳು. ಆದ್ರೆ ಎಚ್.ಟಿ. ಮಂಜು ತಂತ್ರದಿಂದ ಡಾಲು ರವಿ ಹರೀಶ್ ಮನ್ಮೂಲ್ ಟಿಕೆಟ್ ಮಿಸ್ ಆಗಿತ್ತು. ತಾನೇ ಜೆಡಿಎಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಶಾಸಕ ಎಚ್.ಟಿ. ಮಂಜು. ಇದರಿಂದ ಮಂಜು ಮಣಿಸೋಕೆ ಬಂಡಾಯವಾಗಿ ಸ್ಪರ್ಧಿಸಿದ್ದ ಡಾಲು ರವಿ ಮತ್ತು ಹರೀಶ್. ಕೊನೆ ಕೈ ಸಹಕಾರದಿಂದ ಜೆಡಿಎಸ್ ವಿರುದ್ಧವೇ ಗೆದ್ದು ಬೀಗಿದ್ದ ಡಾಲು ರವಿ ಮತ್ತು ಹರೀಶ್ ಇದೀಗ ಕಾಂಗ್ರೆಸ್ಸಿಗೆ ವಾಪಸ್ ಸೇರ್ಪಡೆ ಆಗುವಂಥ ನಿಟ್ಟಿನಲ್ಲಿ ಎಲ್ಲ ಕಾರ್ಯತಂತ್ರಗಳು ಆಗಿದೆ. ಇನ್ನೇನು ಸೇರೋದು ಫಿಕ್ಸು ಅನ್ನೋದು ಗೊತ್ತಾಗ್ತಾ ಇದೆ. ಇವರಿಗೊಂದು ಸ್ವಲ್ಪ ಅಸಮಾಧಾನ ಇತ್ತು ಕಾಂಗ್ರೆಸ್ನಲ್ಲಿ. ಆಗ ಜೆಡಿಎಸ್ಗೆ ಸೇರ್ಪಡೆ ಆಗಿದ್ರು. ಬಟ್ ಆಗ ಟಿಕೆಟ್ ನಮಗೆ ಅಂತೆಲ್ಲ ಇರುತ್ತಲ್ಲ ಮಾತಾಡ್ಕೊಂಡು ಸೇರಿದ್ರು. ಬಟ್ ಆಗಿರಲಿಲ್ಲ. ಇದೀಗ ವಾಪಸ್ ಕಾಂಗ್ರೆಸ್ಸಿಗೆ ಬರೋದಕ್ಕೆ ಸಕಲ ತಯಾರಿಗಳು ಆಗಿದೆ. ಈ ಮುಖಾಂತರವಾಗಿ ಜೆಡಿಎಸ್ಗೆ ಇದೊಂದು ಶಾಕ್. ತನ್ನದೇ ಕ್ಷೇತ್ರ ಭದ್ರಕೋಟೆ ಅಂತೆಲ್ಲ ಕರೆಸ್ಕೊಳ್ತಾ ಇತ್ತು. ಆದರೆ ಈಗ ಅಲ್ಲಿ ಒಬ್ಬೊಬ್ಬರೇ ಸ್ಥಳೀಯ ಮಟ್ಟದ ನಾಯಕರುಗಳು ಪಕ್ಷವನ್ನು ತೊರಿತಾ ಇರೋದು, ಅಲ್ಲಿ ಸೋಲ್ಗಳಾಗ್ತಾ ಇರೋದು, ಇದೊಂದು ರೀತಿಯಾದಂಥ ಡ್ಯಾಮೇಜ್ ಕೂಡ ಆಗ್ತಾ ಇದೆ ಜೆಡಿಎಸ್ಗೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಕುಮಾರ್. ಜೆಡಿಎಸ್ಗೆ ಇದೊಂದು ಶಾಕ್. ಒಂದು ಕಡೆಯಲ್ಲಿ ಸೋಲು, ಇನ್ನೊಂದು ಕಡೆಯಲ್ಲಿ ಪಕ್ಷದಲ್ಲಿ ಇದ್ದವರು, ಪಕ್ಷಕ್ಕಾಗಿ ದುಡಿದವರು ಈಗ ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇರುವಂಥದ್ದು. ಯಾವ ಥರ ಇದು ಜೆಡಿಎಸ್ಗೆ ಹೊಡೆತ ಬೀಳ್ಬಹುದು? ಸ್ಥಳೀಯ ಮಟ್ಟದ ನಾಯಕರನ್ನು ಕಳ್ಕೊಳ್ಳುವಂಥದ್ದು ಅದೊಂದು ರೀತಿಯಾದಂಥ ಸಂಘಟನೆ ಮೇಲೆ ಹೊಡೆತ ಬೀಳುತ್ತೆ. ಸೊ ಇದಕ್ಕೆ ಈಗ ಕಾಂಗ್ರೆಸ್ಸಿಗೆ ಸೇರೋದು ಇವರು ಫಿಕ್ಸಾ? ಏನೆಲ್ಲ ತಯಾರಿಗಳಾಗಿದೆ? ಹೌದು ನೀತಿ, ಇದೇ ಒಂದು ರೀತಿಯ ಚರ್ಚೆ ಜಿಲ್ಲೆನಲ್ಲಿ ಶುರುವಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಒಂದರಿಂದ ಪದೇ ಹೀನಾಯವಾಗಿ ಸೋಲ್ತಿರ್ತಕ್ಕಂಥ ಜೆಡಿಎಸ್ಗೆ ಮತ್ತೊಂದು ಸಾಕು ಕೂಡ ಎದುರಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಇತ್ತೀಚೆಗಷ್ಟೇ ನಡೆದಂತ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟ ಮನ್ಮೂಲ್ನ ಚುನಾವಣೆಯಲ್ಲಿ ಕಾಂಗ್ರೆಸ್ ಭರ್ಜರಿ ಜಯಬೇರಿಯನ್ನು ಸಾಧಿಸಿತ್ತು. ಆದ್ರೆ ಏನು ಈ ಸಂದರ್ಭದಲ್ಲಿ ಜೆಡಿಎಸ್ ನ ಬಂಡಾಯಗಾರರಾಗಿ ಏನು ಸ್ಪರ್ಧೆ ಮಾಡಿದಂತ ಕೇರ್ಪೇಟೆನಲ್ಲಿ ಎಂಬಿ ಹರೀಶ್ ಮತ್ತೆ ಡಾಲು ರವಿ ಇಬ್ರು ಕೂಡ ಈಗ ಜೆಡಿಎಸ್ ಪಕ್ಷವನ್ನ ತ್ಯಜಿಸಿ ಕಾಂಗ್ರೆಸ್ ನ ಸೇರ್ತಾರೆ ಅನ್ನೋ ಒಂದು ಚರ್ಚೆಗಳು ಕೂಡ ಶುರುವಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಏನು ಈ ಮನ್ಮೂಲ್ ನಿರ್ದೇಶಕ ಸ್ಥಾನದ ಚುನಾವಣೆ ಸಂದರ್ಭದಲ್ಲಿ ಜೆಡಿಎಸ್ ನ ಅಭ್ಯರ್ಥಿಗಳಿಗೆ ಬಂಡಾಯವಾಗಿ ಸ್ಪರ್ಧೆಯನ್ನ ಮಾಡಿ ಕಾಂಗ್ರೆಸ್ ಬೆಂಬಲವನ್ನ ಪಡೆದು ಅಲ್ಲಿ ಗೆಲುವನ್ನ ಸಾಧಿಸಿದ್ರು. ಆದ್ರೆ ಚುನಾವಣೆ ನಡೆದ ನಂತರದಲ್ಲಿ, ಅಂದ್ರೆ ಗೆದ್ದ ನಂತರದಲ್ಲಿ ಇಬ್ರು ಕೂಡ ಡಾಲು ರವಿ ಮತ್ತೆ ಎಂಬಿ ಹರೀಶ್ ಏನಿದ್ದಾರೆ ಇಬ್ರು ಕೂಡ ಗೆದ್ದ ನಂತರದಲ್ಲಿ ಕಾಂಗ್ರೆಸ್ ಪರವಾಗಿ ಕಾಂಗ್ರೆಸ್ ನಾಯಕರ ಜೊತೆ ಆಗಾಗ್ಗೆ ಗುರ್ಸ್ಕೊಳ್ತಾ ಇರ್ತಕ್ಕಂಥದ್ದು. ಅಂದ್ರೆ ಗೆದ್ದ ದಿನವೂ ಕೂಡ ಸಚಿವ ಚಲರಾಯಸ್ವಾಮಿ ಅವ್ರನ್ನ ಭೇಟಿ ಮಾಡಿ ಅವರ ಆಶೀರ್ವಾದವನ್ನ ಪಡ್ಕೊಂಡಿದ್ದು, ಜೊತೆಗೆ ಅವ್ರಿಗೆ ಹೂಮಾಲೆಯನ್ನ ಹಾಕಿ ಅಭಿನಂದಿಸಿದ್ದು ಕೂಡ ಆಗಿತ್ತು. ಅದಾದ ನಂತರದಲ್ಲಿ ಇತ್ತೀಚೆಗೆ ಏನು ಮನ್ಮೂಲ್ ಅಧ್ಯಕ್ಷಗಾದಿ ಚುನಾವಣೆ ಯಾರಿಗೆ ಸಿಗುತ್ತೆ ಅನ್ನೋದು ಕೂಡ ಈಗ ಚರ್ಚೆ ಆಗ್ತಾ ಇರ್ತಕ್ಕಂಥ. ಅದರ ನಡುವೆ ನಿನ್ನೆ ಅಷ್ಟೇ ಏನು ಸಚಿವರಾಗಿರ್ತಕ್ಕಂಥ ಚಲರಾಯಸ್ವಾಮಿ ಅವರು ಕೇರ್ಪೇಟೆಗೆ ಬಂದಿದ್ದಂತ ಸಂದರ್ಭದಲ್ಲಿ ಈ ಇಬ್ರು ನಾಯಕರನ್ನ ಭೇಟಿ ಮಾಡಿರ್ತಕ್ಕಂಥದ್ದು. ಅಂದ್ರೆ ಎಂಬಿ ಹರೀಶ್ ಮತ್ತೆ ಏನ್ ಡಾಲು ರವಿ ಇಬ್ರು ಕೂಡ ಸಚಿವ ಚಲರಾಯಸ್ವಾಮಿ ಅವ್ರನ್ನ ಭೇಟಿ ಮಾಡಿರ್ತಕ್ಕಂಥದ್ದು ಈ ರೀತಿಯ ಚರ್ಚೆಗೆ ಪುಷ್ಟಿಯನ್ನು ನೀಡಿರ್ತಕ್ಕಂಥದ್ದು. ಹೀಗಾಗಿ ಏನು ಅಧ್ಯಕ್ಷಗಾದಿ ಚುನಾವಣೆಗೂ ಮುಂಚೆ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರಾ ಅಥವಾ ನಂತರದಲ್ಲಿ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು ನೀತಿ. ಓಕೆ, ಥ್ಯಾಂಕ್ ಯು ಶಶಿಕುಮಾರ್ ತಮ್ಮ ಡೀಟೇಲ್ಸ್ಗಾಗಿ.